ಸಭಾಧ್ಯಕ್ಷರೇ, ಸುಪ್ರೀಂಕೋರ್ಟಿನ ಪ್ರತಿ ಸಂಖ್ಯೆ 1837 ಮಾನ್ಯ ಕಂದಾಯ ಸಚಿವರಿಗೆ ಕೇಳಿ ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಓಕೆ. ನಮ್ಮ ತಾಲೂಕಿನಲ್ಲಿ 154 ಊರಿದೆ ಸಭಾಧ್ಯಕ್ಷರೇ. 157 ತಾಂಡ ಇದೆ. ತಾಂಡ ಉಲ್ಲೇಖ ಮಾಡಿಲ್ಲ. ಆಮೇಲೆ ನಾನು ಪ್ರತಿ ವರ್ಷ ಗ್ರಾಮ ಸಂಚಾರ ಮಾಡ್ತೀವಿ ಸಭಾಧ್ಯಕ್ಷರೇ. ಊರು ಹೋದ್ರೆ ಸ್ಮಶಾನ ಭೂಮಿ. ನಮ್ಮ ಅವರು ಕಮನಾರ್ ತಾಲೂಕಾ ಬೇರೆ ಇದೆ, ಅವರ ತಾಲೂಕಾ ಬೇರೆ ಇದೆ. ಬೇರೆ ಬೇರೆ ಊರವರು ಅಧಿಕಾರಿ ಅವರು ಕಮನಾರ್ ತಾಲೂಕಾ ಸೇರ್ಸ್ಯಾರ, ಅರ್ಧವರು ಅವರ ಸೇರ್ಸ್ಯಾರ. ಇರ್ಲಿ, ನಮ್ದೇ ವಿಧಾನಸಭಾ ಕ್ಷೇತ್ರ ಅವ. ಆದ್ರೆ ಇಲ್ಲಿ ಸ್ಮಶಾನ ಭೂಮಿ ಪೂರ್ತಿ ಇಲ್ಲ. ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಪೂರ್ತಿ ಊರಿನಲ್ಲಿ ಸ್ಮಶಾನ ಭೂಮಿ ಆಗಬೇಕು, ನಂಬರ್ 1. ಆಮೇಲೆ ಎರಡನೇ, ಪೂರ್ತಿ ಮೂಲಭೂತ ಸೌಕರ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಕಾಂಪೌಂಡ್ ವಾಲ್, ನೀರಿನ ವ್ಯವಸ್ಥೆ, ವಿದ್ಯುತ್ ಎಲ್ಲ ಕಡಿಮೆ ಇದೆ. ಅದಕ್ಕಾಗಿ ಮಂತ್ರಿ ಆಗ್ತಿದ್ದೆ, ನಮ್ಮ ಬಹಳ ಅವ್ರ ಬಗ್ಗೆ ಗೌರವ ಇದೆ. ಬಟ್ ನಮ್ಮ ಕಡೆ ಬಹಳ ತೊಂದರೆ ಇದೆ. ನಮ್ಮ ತಾಲೂಕಾ ಬಾರ್ಡರ್ ತಾಲೂಕಾ, ಬ್ಯಾಕ್ವರ್ಡ್ ತಾಲೂಕಾ ಇದೆ. ಅದಕ್ಕಾಗಿ ತಾವು ದಯವಿಟ್ಟು ಎಲ್ಲೆಲ್ಲಿ ನಮ್ಮ ತಾಂಡಲ್ಲಿ ಒಟ್ಟೆ ಸ್ಮಶಾನ ಭೂಮಿ ಇಲ್ಲ, ಬೇರೆ ಬೇರೆ ದೊಡ್ಡ ಊರಿನಲ್ಲಿ ಇಲ್ಲ. ಮೂಲಭೂತ ಸೌಕರ್ಯ ಒಂದು ಸ್ಮಶಾನ ಕೌಂಟಾಗಿ ಮಾಡಬೇಕು. ಆಮೇಲೆ ಸರ್ಕಾರಿ ಜಮೀನು ಕೆಲವು ಇದೆ, ಕೆಲವು ಕಡೆ ಸರ್ಕಾರಿ ಜಮೀನು ಇಲ್ಲ. ಪ್ರೈವೇಟ್ ಜಮೀನ ತಾವು ಸರ್ಕಾರ ಕಡೆಯಿಂದ ಪರ್ಚೇಸ್ ಮಾಡಿ ನಮ್ದು ಕೊಡಬೇಕು, ಒತ್ತಾಯ ಇದೆ. ಆಮೇಲೆ ಅವ್ರು ಮಾಡ್ತಾ ಇದ್ರಿ 2ನೇ ಟೈಮ್ 3ನೇ ಟೈಮ್ ಕೊಡ್ತೀರಿ. ಈ ಜಮೀನ ವ್ಯಾಲ್ಯೂ ಜಾಸ್ತಿ ಆಗಿದೆ, ಪ್ರೈವೇಟ್ ಅವರು ಕೊಡ್ತಾ ಇಲ್ಲ. ಅದಕ್ಕಾಗಿ ತಾವು ಯಾವ ತರ ತಾವು ಮುಂದೆ ರೇಟ್ ಫಿಕ್ಸ್ ಮಾಡ್ತೀರಿ, ಮಾಡಬೇಕು. ನಮ್ಮ ತಾಲೂಕು ಪೂರ್ತಿ ಸ್ಮಶಾನ ಭೂಮಿ ಆಗಬೇಕು ಅನ್ನೋ ಒತ್ತಾಯ ಇದೆ. ಓಕೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಕೇಳುವಂತಹದ್ದು ಸಮಸ್ಯೆ ಇದೆ, ನಾನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಸುಮಾರು ಕಡೆ ಕಳೆದ ಒಂದು 10 ವರ್ಷದಿಂದನೂ ಕೂಡ ನಾವು ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದೇವೆ. ಎಲ್ಲ ವಸತಿ ಪ್ರದೇಶ, ಅದು ಗ್ರಾಮ ಇರಲಿ, ಗ್ರಾಮದ ಮಾನ್ಯತೆ ಇಲ್ಲದೆ ಹೋಗ್ಲಿ. ಯಾಕಂದ್ರೆ ತಾಂಡಗಳಿಗೆ ಹಿಂದೆ ಗ್ರಾಮದ ಮಾನ್ಯತೆ ಇರಲಿಲ್ಲ, ನಾವೀಗ ಅದನ್ನ ಕೊಡ್ತಾ ಇದ್ದೇವೆ. ಯಾವುದೇ ಇರಲಿ, ಅಲ್ಲಿ ಅವಶ್ಯ ಇರುವಷ್ಟು ಸ್ಮಶಾನ ಭೂಮಿ ಕೊಡಬೇಕು ಅನ್ನೋದು 10 ವರ್ಷದಿಂದ ಎಲ್ಲ ಸರ್ಕಾರ ಪ್ರಯತ್ನ ಮಾಡಿದೆ. ಹೈಕೋರ್ಟ್ನವರು ಕೂಡ ಇದನ್ನ ತುಂಬಾ ಬಹಳ ಬೆನ್ನತ್ತಿ ಮಾಡಿಸಿದ್ದಾರೆ. ಆದ್ರೂ ಕೂಡ ಕೆಲವು ಕಡೆ ಇನ್ನೂ ನಾವು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಇರೋ ಭೂಮಿ ಎಲ್ಲ ನಾವು ರೈತರಿಗೆ ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತ ಕೊಟ್ಬಿಟ್ಟು ಕೊನೆಗೆ ಈಗ ಸ್ಮಶಾನಗಳಿಗೆ ಭೂಮಿ ಲಭ್ಯ ಇಲ್ಲದ ಹಾಗೆ ಆಗಿದೆ. ಸ್ಮಶಾನ ಭೂಮಿ ಕೊಡೋದಕ್ಕೋಸ್ಕರ ಈಗ ಕಳೆದ 3 ವರ್ಷದಲ್ಲಿ ಅಧ್ಯಕ್ಷರೇ ಸುಮಾರು 58 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೇವೆ. ಈಗ ಸ್ಮಶಾನಕ್ಕೆ ಎಲ್ಲ ಕೊಟ್ಟು ಕೊನೆಗೆ ಸ್ಮಶಾನಕ್ಕೆ ಖರೀದಿ ಮಾಡುವಂತ ಹಂತಕ್ಕೂ ಬಂದು ನಿಂತಿದ್ದೇವೆ. 58 ಕೋಟಿ ಖರ್ಚು ಮಾಡಿದ್ದೇವೆ ಖರೀದಿ ಮಾಡಲಿಕ್ಕೆ. ಸೊ ಎನಿವೆ, ಅದು ಒಂದು ಬದಿಗಿದ್ರು ಕೂಡ ಈಗ ಇವ್ರ ಕ್ಷೇತ್ರದಲ್ಲಿ ನನಗೆ ಬಂದಿರೋ ವರದಿ ಪ್ರಕಾರ ಅವರು 154 ವಸತಿ ಪ್ರದೇಶಗಳ ಪೈಕಿ 9 ಪ್ರದೇಶಗಳಿಗೆ ಸ್ಮಶಾನ ಲಭ್ಯ ಇಲ್ಲ, ಅಥವಾ ಇರೋದು ದೂರ ಇದೆ, ಸೂಕ್ತ ಅಲ್ಲ ಅಂತ ನಾನು ಬರ್ದಿರುವಂತಹ ವರದಿ. ಈಗ 9 ಪೈಕಿ 2 ಗ್ರಾಮಕ್ಕೆ ಆ ಗ್ರಾಮದ ಮಿತಿಯಲ್ಲೇ ಸರ್ಕಾರಿ ಭೂಮಿ ಲಭ್ಯ ಇದೆ. ಅದನ್ನ ಇನ್ನೊಂದು ವಾರದ ಒಳಗಡೆ ಅವರಿಗೆ ನಾನು ಸ್ಮಶಾನಕ್ಕೆ ರಿಸರ್ವ್ ಮಾಡಲಿಕ್ಕೆ ಡಿಸಿ ಅವರಿಗೆ ಆಲ್ರೆಡಿ ಆದೇಶ ಬೆಳಿಗ್ಗೆ ಕೊಟ್ಟಿದ್ದೇವೆ. ಇನ್ನ 7 ವಸತಿ ಪ್ರದೇಶಗಳಿಗೆ ಆ ವಸತಿ ಪ್ರದೇಶ ಅಂದ್ರೆ ಆ ಗ್ರಾಮದ ವ್ಯಾಪ್ತಿಯಲ್ಲಿ ಲಭ್ಯ ಇಲ್ಲ, ಪಕ್ಕದ ಗ್ರಾಮದಲ್ಲಿ ಲಭ್ಯ ಇದೆ. ಅದನ್ನು ಕೂಡ ಇನ್ನು ಬರೋ ವಾರದಲ್ಲಿ ಪಕ್ಕದ ಗ್ರಾಮದಲ್ಲಿ ಇರೋದನ್ನು ರಿಸರ್ವ್ ಮಾಡೋಣ. ಜನ ಒಪ್ಪಬಹುದು, ಬಿಡಬಹುದು, ದೂರ ಆಗುತ್ತೆ ಅಂತ ಹೇಳ್ಬಹುದು, ಬಟ್ ಕನಿಷ್ಠ ಒಂದು ವ್ಯವಸ್ಥೆಯನ್ನಾದ್ರೂ ನಾವು ಮಾಡಿ ಕೊಡೋಣ. ಸೊ ಈ ಪ್ರಕಾರವಾಗಿ 9 ಇಲ್ಲದೆ ಇರುವಂತಹದಕ್ಕೆ ಬರುವ ಒಂದು 15 ದಿನದ ಒಳಗಡೆ ಒಂದು ಕಾದಿರಿಸುವಂತಹದನ್ನ ಮಾಡೋಣ. ಅದಲ್ಲದೆ ಅದು ಸೂಕ್ತ ಅಲ್ಲ ಅಂತ ಕಂಡು ಬಂದ ಸಂದರ್ಭದಲ್ಲಿ ಡಿಸಿ ಅವರು ಸ್ಥಳೀಯವಾಗಿ ಯಾರಾದ್ರೂ ಖಾಸಗಿಯವರು ಕೊಡೋ ಆಗಿದ್ರೆ, ನಮಗೆ ಎಟುಕುವ ದರದಲ್ಲಿ ಸಿಗುವ ಆಗಿದ್ರೆ ಅದನ್ನ ಪ್ರಸ್ತಾವನೆ ಕಳಿಸ್ಲಿಕ್ಕೂ ನಾನು ಹೇಳ್ತೇನೆ, ಅದಕ್ಕೂ ಕೂಡ ನಾವು ಒದಗಿಸಿಕೊಡ್ತೇವೆ. ಎರಡನೇದು ಅವ್ರು ಕೇಳಿದ ಪ್ರಶ್ನೆ,
ಅದಕ್ಕೆ ಕಾಂಪೌಂಡ್ ನೀರಿನ ವ್ಯವಸ್ಥೆ ಅದು ನಾವು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಅವರು ಆ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕಾಗುತ್ತೆ. ನರೇಗಾದಲ್ಲಿ ಅದೆಲ್ಲದಕ್ಕೂ ಕೂಡ ಸ್ಟ್ಯಾಂಡರ್ಡ್ ಎಸ್ಟಿಮೇಟೇ ಇದೆ. ಕಾಂಪೌಂಡ್ ಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಡುವಂತಹದ್ದು ಗ್ರಾಮ ಪಂಚಾಯತಿಯವ್ರು ಮಾಡಿಕೊಡ್ಬೇಕು. ನಾನು ಅವರಿಗೆ DC ಅವರಿಗೆ ಹೇಳ್ತೇನೆ, CO ಅವರಿಗೆ ಸೂಚನೆ ಕೊಡ್ಲಿಕ್ಕೆ ಇದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ನರೇಗಾ ಕಾರ್ಯಕ್ರಮ ಉಪಯೋಗಿಸಿ ಮಾಡ್ಲಿಕ್ಕೆ. ನರೇಗಾ ಮುಂದೆ ಏನಾಗುತ್ತೆ ನೋಡೋಣ, ಬಟ್ ಯಾವ್ದಾದ್ರು ಒಂದು ಪ್ರಾವಿಷನ್ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ನಮ್ದು ಕೃಷ್ಣ ಅವರಿಗೆ ತಾವು 58 ಕೋಟಿ ಪ್ರಾವಿಷನ್ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಖರ್ಚು ಒಂದು ಜಿಲ್ಲೆಗೆ ಎಷ್ಟು ಬರ್ತೈತೆ? 1.5 ಕೋಟಿ ಬರ್ಬೋದು. ತಾಲೂಕುಗಳಿಗೆ ಬಂದ್ರೆ 20 ಲಕ್ಷ ಬರೋದು. ನಿಮ್ಗೆ ಎಲ್ಲೂ ಸಿಗಲ್ಲ. ಈಗ ಕರ್ನಾಟಕದಲ್ಲಿ ಎಲ್ಲೂ ನಿಮ್ಗೆ ಜಮೀನೇ ಸಿಗಲ್ಲ. ಇದ್ದ ಸರ್ಗ ಜಾಗ ಕೊಟ್ಟು ಈಗ ನಾವು ಅತ್ಯಂತ ಪರ್ಚೇಸ್ ಪರಿಸ್ಥಿತಿ ಭಿಕ್ಷೆ ಬೇಡ ಸ್ಥಿತಿ ಬಂದಿದ್ದೀರಿ. ನಾನು ದಾವಣಗೆರೆಗೆ ಹೋಗಿದ್ದೆ ಅಧ್ಯಕ್ಷರೇ. ಅಲ್ಲಿ ಲ್ಯಾಂಡ್ ಗ್ರಾಂಟ್ ನಾವೇ ಮಾಡಿಕೊಟ್ಟಿದ್ದೀರಿ. ಸುಮಾರು 100-120 ಎಕರೆ ಲ್ಯಾಂಡ್ ಗ್ರಾಂಟ್. ನಾನು ಹೋಗಿ ಅಶ್ವತ್ಥ ಕಟ್ಟೆ ಮೇಲೆ ಕೂತ್ಕೊಂಡು 1 ಎಕರೆ ಕೊಡ್ರಯ್ಯ ಅಂದ್ರೂ ಒಬ್ರು ಕೊಡಲ್ಲ. ಸ್ಕೂಲು ಕೊಡಲ್ಲ, ಆಸ್ಪತ್ರೆಗೆ ಕೊಡಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ನಾನು ಅವಾಗ ಪ್ರಯತ್ನ ಮಾಡಿ ಎಲ್ಲ DCಗಳಿಗೂ ಹೇಳಿದ್ದೆ, ದಯವಿಟ್ಟು ಇನ್ಮೇಲೆ ಎಲ್ಲೇ ನೀವು ಲ್ಯಾಂಡ್ ಗ್ರಾಂಟ್ಗಳು ಮಾಡಿ, ಇನ್ನು 20-30 ವರ್ಷಕ್ಕೆ ಅಲ್ಲಿ ಸ್ಕೂಲು, ಅಂಗನವಾಡಿ, ಸ್ಮಶಾನ ಅದ್ರ ಪ್ರಾವಿಷನ್ ಮಾಡದಾದ್ಮೇಲೆ ಕೊಡಬೇಕು ಅಂತ ಸ್ಟ್ರಿಕ್ಟ್ ಆರ್ಡರ್ ಮಾಡಿ. ನೀವು ಇಲ್ಲಿ ಅದು ಬಹಳ ಇಂಪಾರ್ಟೆಂಟ್. ದಯವಿಟ್ಟು ಇದು ಮಾಡಿದ್ರೆ ಮುಂದಿನ ಜನಾಂಗಕ್ಕೆ ಒಳ್ಳೇದಾಗ್ತೈತೆ. ಇಲ್ಲ ಅಂತಂದ್ರೆ ಎಲ್ಲ ತಗೊಳಕ್ ರೆಡಿ ಇದ್ದಾರೆ. ನೀವು ಕೊಟ್ರೆ ಎಲ್ಲರೂ ಬರೋದು. ನೀವು ಇಲ್ಲಿ ಈ ಚಿತ್ರದುರ್ಗ ಹೋಗ್ತಾ ಇದ್ರೆ ಬೆಟ್ಟನೆಲ್ಲ ಉತ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಡಗಡೆ ನೀವು ಬೆಟ್ಟಗಳನ್ನೆಲ್ಲ ಉತ್ಕೊಂಡ್ಬಿಟ್ಟಿದ್ದಾರೆ ಮೇಲ್ಗಡೆ. ಇದನ್ನ ತಪ್ಪಿಸ್ಬೇಕು. ಮುಂದಿನ ಜನಾಂಗಕ್ಕೆ ನಾವೇನೋ ಉಳಿಸಿಲ್ಲ ಅಂದ್ರೆ ದೊಡ್ಡ ಸಮಸ್ಯೆ ಆಗ್ತದೆ. ಕೃಷ್ಣ ಅವರೇ, ದಯವಿಟ್ಟು ಇದನ್ನೆಲ್ಲಾ ಸರ್ಕ್ಯುಲರ್ ಅಲ್ಲಿ ನೀವು ಗ್ರಾಂಟ್ ಮಾಡ್ಬೇಕಾದ್ರೆ ಏನೇ ಮಾಡ್ಬೇಕಾದ್ರೂ ಇದನ್ನ ಉಳಿಸ್ಕೊಂಡು ಇನ್ನು 25 ವರ್ಷಕ್ಕೆ ಮುಂದೆ ಕೊಡ್ತೀರಿ ಅನ್ನೋದು ಒಂದು ಆದೇಶ ಮಾಡಿದ್ರೆ ಒಂದು ರೆಕಾರ್ಡ್ ಉಳಿಯುತ್ತೆ. ಧನ್ಯವಾದ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ತಾವು ಹೇಳ ಪ್ರಕಾರ 10 ವರ್ಷದಿಂದ ನಾವು ಕೂಡ ಮಾಡಿದೀವಿ. ನಮ್ಮ ಸರ್ಕಾರ ಟೈಮ್ನಲ್ಲಿ ನಾವು ಸಂಚಾರ ಭೂಮಿ ಮಾಡಿದೀವಿ. ಭೂಮಿಗೆ ಹೋಗ್ಲಿಕ್ಕೆ ರಸ್ತಾ ಎಲ್ಲ ಮಾಡಿದೀವಿ. ಆದ್ರೆ ಕೆಲವು ಊರು ಬಾಕಿ ಇದೆ. ತಾಂಡಾಗೆ ರೆವೆನ್ಯೂ ಆಗಿದೆ. ರೆವೆನ್ಯೂ ತಾಂಡಾಗೆ ಬಿ ಸಂಚಾರ ಭೂಮಿ ಇಲ್ಲ. ಆಮೇಲೆ ನಮ್ದು ವಿನಂತಿ ಇದೆ, ನಮ್ಮ ಜಿಲ್ಲೆನಲ್ಲಿ ಬಹಳ ತಾಂಡ ಇದೆ, ಜಾಸ್ತಿ ಇದೆ. ಬೀದರ್ ಜಿಲ್ಲೆನಲ್ಲಿ, ಅವರ ತಾಲೂಕಿನಲ್ಲಿ ಒಂದು 30 ತಾಂಡಾಗೆ ರೆವೆನ್ಯೂ ಮಾಡಿದಿರಿ. ನಮ್ಮ 157 ತಾಂಡ ಇದೆ. 157 ತಾಂಡ. ಬಾಕಿ ತಾಂಡ ಸರ್ವೆ ಮಾಡಿ ರೆವೆನ್ಯೂ ಮಾಡಬೇಕು. ಏನ್ ಮಾನದಂಡ ಇದೆ ತಾವು ಮಾಡಬೇಕು, ವಿನಂತಿ ಇದೆ. ಆಮೇಲೆ ಫ್ಯೂಚರ್ ನಲ್ಲಿ ಸಂಶಾನ ಭೂಮಿ ಬೇಕೇ ಬೇಕು. ಸನ್ಮಾನ ಸಚಿವರೇ, ನಮ್ 2 ಊರವ, ಲಿಂಗಿ, ಗಣೇಶ್ಪುರ್. ಒಂದು ಎಲ್ಲಿ ಬಾಜು ಅವರು ಜಾಗ ಕೊಟ್ಟಿಲ್ಲ. ಅವರು ಅಧ್ಯಕ್ಷ ಕೇಳ್ರಿ, ನೀವು ಅಪರೂಪ ಕ್ವಶನ್ ಕೇಳ್ತೀನಿ, ಆಯ್ತು ಹೇಳ್ತೀರಿ. ಅದನ್ನೇ ನೀವು ಹೇಳ್ತಾ ಇದ್ರೆ ಆಗದಿಂದ ಆಮೇಲೆ ಆಯ್ತು. ರೋಡ್ ನಲ್ಲಿ ಅಂತಿಮ ಕ್ರಿಯೆ ಆಯ್ತು. ಗಣೇಶ್ಪುರ್ ಒಂದು, ಲಿಂಗಿ ಒಂದು, ನಮ್ದು ಊರು ತಾಲೂಕಿನಲ್ಲಿ ಬಹಳ ಗಂಭೀರ ಪರಿಸ್ಥಿತಿ ಆಯ್ತು. ತಹಶೀಲ್ದಾರ್ ಬಂತು, ಪೊಲೀಸ್ ಬಂತು, ಗಲಾಟೆ ಆಯ್ತು. ಅದಕ್ಕಾಗಿ ತಮ್ದು ವಿನಂತಿ ಇದೆ. ನಾನು 10 ವರ್ಷದಿಂದ ಮಾಡಿದೀವಿ. ನಾವೇ 4 ವರ್ಷ ದೇವರ ಕೃಪೆಯಿಂದ. ಬಟ್ ಕೆಲವು ಜನ ಜಾಗ ಕೊಡ್ತಾ ಇಲ್ಲ. ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ. ಅದಕ್ಕಾಗಿ ಸರ್ಕಾರಕ್ಕೆ